बीजेपी लीडर चंदू पाटिल को कर्नाटक स्टेट रिन्यूएबल एनर्जी डेवलपमेंट रेगुलेटरी चेयरमैन चुने जाने पर गुलबर्गा शहर में बीजेपी के कार्यकर्ताओं ने जोरों शोरों से खुशियां मनाकर चंदू पाटिल को मुबारकबाद दी। कहा कि आने वाले इलेक्शन में चंदू पाटिल को जरूर एमएलए बनाएंगे। हम लोग आज चंदू पाटिल साहब को आज स्टेट का इलेक्ट्रिकल बोर्ड का चेयरमैन बनाया गया। हम तमाम लोग भारतीय जनता पार्टी के लोग तमाम लोग आज हम खुशी का इजहार कर रहे हैं। आज हम माइनॉरिटी के तमाम लोग हर वो लोग यहाँ पे जुड़े हुए आए हैं। आज हम सब लोग चंदू पाटिल साहब का हम बड़े दिल से गहरा से शुक्रिया अदा करते हैं कि वो ऐसे ही चंदू पाटिल साहब ऐसे ही काम करते रहते और आगे बढ़ते। हम सबकी दुआ है और BS येडियुरप्पा साहब को हम बहुत बहुत बधाई देते हैं कि वो चंदू पाटिल साहब को बड़ा अच्छा स्टेट का बनाए हैं। और हम तमाम लोग आने वाले वक्त में हम तमाम लोग माइनॉरिटीज़ के चंदू पाटिल साहब का बड़ा अच्छी तरीके से काम करेंगे और उनको जिता के लाएंगे। और हमारी तमाम लोगों की गुजारिश है कि भारतीय जनता पार्टी बहुत अच्छा है कि काम करते रहेगी। वो हम तमाम लोग जुड़ते रहेंगे और इंशाल्लाह आने वाले वक्त में बहुत जल्दी चंदू पाटिल साहब MLA बनेंगे। ನೇಮಕಗೊಂಡಿದ್ದಾರೆ ರಾಜ್ಯ ಸರ್ಕಾರದಿಂದ BS ಯಡಿಯೂರಪ್ಪ ಅವರಿಗೆ ಕೃತಜ್ಞತೆಗಳನ್ನು ನಾವು ಎಲ್ಲ ಚಂದು ಪಾಟೀಲ್ ಅಭಿಮಾನ ಬಳಗ ಹಾಗೂ ನಮ್ಮ ಉತ್ತರ ಮಂಡಲದ BJP ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ। ಇಂಧನ ಕಾರ್ಪೊರೇಷನ್ ರಾಜ್ಯ ಅಧ್ಯಕ್ಷರಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪ ಅವರು ನಮ್ಮ ಚಂದು ಪಾಟೀಲ್ ಮೇಲೆ ಭರವಸೆ ಇಟ್ಟು ವಿಶ್ವಾಸವಿಟ್ಟು ಅವರನ್ನು ರಾಜ್ಯದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ। ಈ ಇಂಧನದ ಇಲಾಖೆ ನಿಭಾಯಿಸಲಿಕ್ಕೆ ಭಾಳ ತಾಕತ್ತಾರಿದ್ದಾರೆ। ಅವರು ಒಳ್ಳೆಯ ಪೂರೈಕೆ ಮಾಡಿ ರಾಜ್ಯದಲ್ಲಿ ಒಳ್ಳೆಯ ನಿಗಮವನ್ನು ಸ್ಥಾಪಿಸ್ತಾ ಇದ್ದಾರೆ। ಚಂದು ಪಾಟೀಲ್ ಯುವ ನಾಯಕರು ಎಲ್ಲ ಈ ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಹೆಸರು ತಂದು ಭಾರತೀಯ ಜನತಾ ಪಕ್ಷ ಬುನಾದಿಯನ್ನು ಕಟ್ಟಿ ಉತ್ತರ ಮಂಡಲ ಮುಂದಿನ ಸಲ ಜೈಬೇರಿ ಹಾರಿಸ್ತಾರೆ। ಅದಕ್ಕೆ ನಾವು ನಮ್ಮ ಕಲಬುರಗಿ ಮಹಾನಗರ ವತಿಯಿಂದ ಉತ್ತರ ಮಂಡಲ ವತಿಯಿಂದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ವತಿಯಿಂದ ಶ್ರೀಮಾನ್ ಸನ್ಮಾನ್ಯ BS ಯಡಿಯೂರಪ್ಪರಿಗೆ ಅಭಿನಂದನೆಗಳು ಸಲ್ಲಿಸುತ್ತೇವೆ। ಇಂಧನ ನವೀಕರಿಸಬೇಕಾದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದ ಚಂದು ಪಾಟೀಲ್ ಅವರಿಗೆ ಅಭಿನಂದನೆಗಳು। ಇದು ಇಷ್ಟೆಲ್ಲ ಗೆಲುವಿನ ಸೂಚನೆ, ಗೆಲುವಿನ ಮುನ್ಸೂಚನೆ, ಗೆಲುವಿನ ಹೆಜ್ಜೆ ಇಡ್ತಕ್ಕಂಥ ಒಂದು ಸೂಚನೆ ನಮ್ಗೆ ಮುಂದೆ ಉತ್ತರದಲ್ಲಿ ನಾವೇ ಗೆಲ್ತೀವಿ। ಚಂದು ಪಾಟೀಲ್ ಅವರ ಜೊತೆ ಗೆಲುವು ಶತಸಿದ್ಧ। ಈ ಒಂದು ಶುಭ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅಂದರೆ ಇದು ಗೆಲುವಿನ ಮುನ್ಸೂಚನೆ। ಇಂಥ ಇಷ್ಟೊಂದು ಗುಲ್ಬರ್ಗ ನೀನೇ ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾದಾಗ ಪ್ರತಿಯೊಂದು ಹೆಜ್ಜೆಗೂ ಚಂದು ಪಾಟೀಲ್ ಅವರು ಒಂದು ಉಬ್ಬರಿಸಿ ಬರ್ತಾ ಇದ್ದಾರೆ, ಮೇಲೆ ಚಿಮ್ಮುತ್ತಲಿದ್ದಾರೆ। ಅದು ನಮ್ಮೆಲ್ಲ ಜನರ ಆಶೀರ್ವಾದ ಇದೆ। ಮುಂದಿನ ದಿನಗಳಲ್ಲಿ ಅವರು ಈ ಉತ್ತರದ ಮತಕ್ಷೇತ್ರದ ಉತ್ತರಾಧಿಕಾರಿ ಆಗೇ ಆಗ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ